ಇನ್ನು ಬೆಂಗಳೂರಿನ ಯಲಚೇನಹಳ್ಳಿ ಜನರ ನೆಮ್ಮದಿಯನ್ನ ಒಂದು ರಾಜಕಾಲುವೆ ಕಸ್ತಿದೆ. ಸಣ್ಣ ಪುಟ್ಟ ಮಳೆಗೂ ಕೂಡ ತುಂಬಿ ತುಂಬಿ ಹರಿತಾ ಇದೆ ರಾಜಕಾಲುವೆ. ಯಲಚೇನಹಳ್ಳಿಯ 150ರಿಂದ 200 ಮನೆಗಳಿಗೆ ಇಂತಹ ಸಂದರ್ಭದಲ್ಲಿ ಜಲದಿಗ್ಬಂಧನ ವಿಧಿಸಲಾಗುತ್ತೆ. ಸುಮಾರು 30 ವರ್ಷಗಳಿಂದ ಇದೇ ಸಮಸ್ಯೆಯಲ್ಲಿನ ಜನರಿಗೆ ಸರಿಯಾದ ಮೋರಿ ವ್ಯವಸ್ಥೆನೇ ಇಲ್ಲ. ಇಲ್ಲಿ ಈ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸಾಲು ಸಾಲು ಸಮಸ್ಯೆಗಳಾಗ್ತಾ ಇದೆ. ಜೋರಾಗಿ ಮಳೆ ಬಂದರೆ ಮನೆಯಲ್ಲೆಲ್ಲ ನಾವು ಈಜಾಡ್ಕೊಂಡು ಹೋಗಬೇಕು, ರಸ್ತೆಗಳೆಲ್ಲ ಆ ಪ್ರಮಾಣದ ನೀರು ಹರಿದು ಬರುತ್ತೆ. ಇದಕ್ಕೆ ಕಾರಣ ರಾಜಕಾಲುವೆ. ಈ ರಾಜಕಾಲುವೆನ ಸರಿಪಡಿಸಿ, ಈ ಸಮಸ್ಯೆನ ಸರಿಪಡಿಸಿ ಅಂತ ಸುಮಾರು ವರ್ಷಗಳಿಂದ, ಬರೋಬ್ಬರಿ 30 ವರ್ಷಗಳಿಂದ ಇದೇ ಸಮಸ್ಯೆ ಇದೆ, ಸರಿ ಮಾಡಿ ಅಂತ ಕೇಳಿಕೊಂಡ್ರು ಯಾರೂ ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋಂಥದ್ದು ಯಲಚೇನಹಳ್ಳಿ ಗ್ರಾಮದ ಗ್ರಾಮಸ್ಥರ ಒಂದು ಆರೋಪ. ನೀವೇ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದೆಲ್ಲವೂ ಮಳೆ ಬಂದಂಥ ಸಂದರ್ಭದಲ್ಲಿ ಮಿಕ್ಸ್ಡ್ ವಾಟರ್, ಇದು ಒಂದು ಹೊಸ ಟರ್ಮ್ ಕೊಡ್ಬೋದು ಬೆಂಗಳೂರಿನಲ್ಲಿ. ಸ್ಟಾಮ್ ವಾಟರ್ ಆಯಿತು, ಡ್ರೈನೇಜ್ ವಾಟರ್ ಆಯಿತು, ಇದು ಮಿಕ್ಸ್ಡ್ ವಾಟರ್ ಅಂತ. ಅಂದರೆ ಸ್ಟಾಮ್ ವಾಟರ್ ಇರುತ್ತೆ, ಡ್ರೈನೇಜ್ ವಾಟರ್ ಇರುತ್ತೆ, ಜೊತೆಗೆ ಉಕ್ಕಿ ಹರಿಯುವಂಥ ಮಳೆ ನೀರು ಎಲ್ಲವೂ ಸೇರಿ ಈ ಮಿಕ್ಸ್ಡ್ ವಾಟರ್ ಯಲಚೇನಹಳ್ಳಿ ಜನರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇರೋದು. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಸೊ ಯಾವ ರೀತಿಯಾಗಿ ಒಂದು ಸಮಸ್ಯೆ ಇದೆ ಅಂತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಸೊ ಅದೇ ಜಾಗದಿಂದಾನೇ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉಕ್ಕಿಸಬೇಕಿದ್ದಂತಹ ಮಳೆ ಈ ಏರಿಯಾದ ಜನರಿಗೆ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದ್ದೇನೆ. ಚಿಕ್ಕ ಪುಟ್ಟ ಮಳೆಗೂ ಇಲ್ಲಿಯ ಸರಿಸುಮಾರು 100ರಿಂದ 150 ಮನೆಗಳಿಗೆ ಜಲ ದಿಗ್ಬಂಧನ ಎದುರಾಗುತ್ತೆ. ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಯಲಚೇನಹಳ್ಳಿ ವಾರ್ಡ್ನ ಕಂಡು ಬರ್ತಿರುವಂತಹ ದೃಶ್ಯ. ಇಲ್ಲಿ ಪ್ರಮುಖ ಇದಕ್ಕೆ ಕಾರಣ ಏನಂದರೆ ಇಲ್ಲಿರುವಂತಹ ಈ ರಾಜಕಾಲುವೆ, ಅಂದರೆ ಇಲ್ಲಿ ರಾಜಕಾಲುವೆ ಹಾದು ಹೋಗಿದೆ. ಅಲ್ಲಿ ನೀವು ನಮ್ಮ ವಿಡಿಯೋ ಜರ್ನಲಿಸ್ಟ್ ಆಗಿರುವಂತಹ ಮಧು ನಿಮಗೆ ತೋರಿಸ್ತಾ ಹೋಗ್ತೀರಾ. ಅಂದರೆ ಕೆಳಭಾಗದಲ್ಲಿ ರಾಜಕಾಲುವೆ ನೀರು ಕೂಡ ಹರಿದು ಹೋಗ್ತಾ ಇದೆ, ಮೇಲ್ಭಾಗದಲ್ಲಿ ಒಂದು ರಸ್ತೆ ಕೂಡ ನಿರ್ಮಾಣ ಆಗಿದೆ. ಇಲ್ಲಿ ಮೇಲ್ನೋಟಕ್ಕೆ ರಾಜಕಾಲುವೆಯ ಒತ್ತುವರಿಯಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಬಟ್ ಇಲ್ಲೇ ಜನರು ಮಾತನಾಡಿಸಿದ ಸಂದರ್ಭದಲ್ಲಿ ಈ ಹಿಂದೆ ಇದು ಏರಿಯಾ ಚಿಕ್ಕದಾಗಿತ್ತು, ರಾಜಕಾಲುವೆಗೆ ಬೇರೆ ರಾಜಕಾಲುವೆ ಲಿಂಕ್ ಇರಲಿಲ್ಲ. ಬಟ್ ಇತ್ತೀಚೆಗೆ ಸಾರಕ್ಕಿ ಸೇರಿದಂತೆ ವಿವಿಧ ರಾಜಕಾಲುವೆಯನ್ನು ಲಿಂಕ್ ಮಾಡಿದ್ದಾರೆ. ಇದರಿಂದ ಇಲ್ಲಿಗೆ ಹರಿದು ಬರ್ತಿರುವಂತಹ ನೀರಿನ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಆರೋಪ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಏರಿಯಾದಲ್ಲಿ ಏಕಾಏಕಿ ನೀರು ನುಗ್ಗುವುದರಿಂದ ಸರಿಸುಮಾರು 4ರಿಂದ 5 ಅಡಿಯಷ್ಟು ನೀರು ನಿಲ್ಲುತ್ತೆ. ನೆಲಮಹಡಿಯಲ್ಲಿರುವ ಮನೆಗಳಿಗೆ ನೀರು ನುಗ್ಗುತ್ತೆ. ಅಲ್ಲಿರುವಂತಹ ಮಕ್ಕಳಿಗಾಗಿರ್ಬೋದು, ಹಿರಿಯರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸಮಸ್ಯೆಯ ಜೊತೆಗೆ ಅವತ್ತು ಜೀವನವನ್ನು ದೂಡಬೇಕಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಪ್ರತಿ ವರ್ಷ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇನ್ನು ಕೂಡ ಇವರಿಗೆ ಶಾಶ್ವತವಾದಂತಹ ಒಂದು ಪರಿಹಾರ ಸಿಕ್ಕಿಲ್ಲ. ಕಳೆದ 30 ವರ್ಷಗಳಿಂದಲೂ ಕೂಡ ಈ ಏರಿಯಾದ ಸರಿಸುಮಾರು 100ರಿಂದ 150 ಮನೆಗಳಿಗೆ ಜಲ ದಿಗ್ಬಂಧನ ಎದುರಾಗುತ್ತೆ ಅನ್ನೋ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇದ್ದಾರೆ. ಇಲ್ಲಿರುವಂತಹ ಸ್ಥಳೀಯರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇದೀಗ 30 ವರ್ಷಗಳಿಂದ ಸಮಸ್ಯೆ ಆಗುತ್ತೆ ಅಂತಿದ್ದೀರಿ, ಯಾಕೆ ಇನ್ನೂ ಕೂಡ ಶಾಶ್ವತ ಪರಿಹಾರ ಇಲ್ಲಿ ಸಿಗ್ತಾ ಇಲ್ಲ ಅಂತ? ಯಾವ ಕಾರ್ಪೊರೇಟ್ರು ಬರಲಿ, ಯಾರೇ ಬರಲಿ, ಯಾವ ಸರ್ಕಾರ ಬರಲಿ, ಇದಕ್ಕೆ ಪರಿಹಾರ ಅಂತೂ ಕಂಡುಹಿಡಿತಾ ಇಲ್ಲ. ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಸ್ಥಿತಿನಲ್ಲಿದ್ದಾರೆ. ಬರ್ತಾರೆ, ಸ್ವಲ್ಪ ಮೇಲೆ ಮಾಡ್ತಾರೆ, ಹೋಗ್ತಾರೆ. ಈಗ ನೋಡಿ ಡೆವಲಪ್ ಮಾಡ್ತೀವಿ ಅಂದ್ಬಿಟ್ಟು ಮತ್ತೆ ಬಂದು ರಸ್ತೆ ಆಗಿದ್ದು ಎಲ್ಲ ಇದು ಮಾಡಿದ್ದಾರೆ. ಇರೋ ಮೋರಿಗಳನ್ನ ಮುಚ್ಚಿಬಿಟ್ಟು ಏನು ಮಾಡ್ತಿದ್ದಾರೆ, ಕಾಂಕ್ರೀಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಆವಾಗ ನೀರು ಎಲ್ಲಿಂದ ಹರಿದು ಹೋಗುತ್ತೆ? ಆ ರಾಜಕಾಲುವೆ ಉಕ್ಕಿದ್ರೆ ಇಡೀ ಏರಿಯಾ ನೀರು ತುಂಬುತ್ತೆ. ಇದನ್ನು ಸಾರಕ್ಕಿನಿಂದ ಲಿಂಕ್ ಮಾಡಿದ್ಮೇಲೆ, ಗಂಗಾಧರ ನಗರದ ಲಿಂಕ್ ಮಾಡಿದ್ಮೇಲೆ ಇನ್ನೂ ಅತಿ ಆಯಿತು. ಈಗ ಮುಂಚೆ ಎಲ್ಲ ಹಳೆ ಮನೆಗಳಿದ್ದು, ಒಂದೊಂದು ಸಿಂಗಲ್ ಮನೆ ಇದ್ದು, ಸೀಟ್ ಮನೆಗಳು, ಆವಾಗೆಲ್ಲ ನೀರಿಗೆ ಬರ್ತಾಯಿತ್ತು ಹೋಗ್ತಾಯಿತ್ತು, ಅಷ್ಟೊಂದು ಪ್ರಾಬ್ಲಮ್ ಆಗುತ್ತೆ. ಈಗ ಮನೆಗಳು ಜಾಸ್ತಿ ಆದವು, ರಾಜಕಾಲುವೆ ಒತ್ತಿವಾರಿ ಆಯಿತು. ಅದರಿಂದ ಏನಾಗುತ್ತೆ, ಇಲ್ಲ ಆ ಕಡೆ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಗಮನ ಕೊಡ್ತಾ ಇಲ್ಲ ಸರಿಯಾಗಿ. ಈ ವರ್ಷನೂ ಫಯಾಜಾಬಾದಲ್ಲಿ ಎಷ್ಟು 150 ಮನೆ ಇದೆ, ಓವರಾಲ್ ಎಷ್ಟು ಮನೆ ಇದೆ ಸರ್? ಸುಮಾರು ಎಲ್ಲ ಬಾಡಿಗೆ ಮನೆಗಳೆಲ್ಲ ಸೇರಿ ಒಂದು 200-250 ಮನೆಗಳು ಇರ್ಬೋದು ಸರ್. ಇಲ್ಲಿ ಉಮ್ಮರ್ ಮಸೀದಿಯಿಂದ ಹಿಡ್ದು ಇಲ್ಲಿ ನಮ್ಮ ಲಾಯರ್ ಇಲಾಹಿ ಅಂತ ಮನೆ ಇದೆ, ರಾಜಕಾಲುವೆಗೆ ಮತ್ತು ಕುಮಾರಸ್ವಾಮಿಗೆ ಲಿಂಕ್ ಆಗುತ್ತೆ. ಅಲ್ಲಿವರೆಗೂ ಇದೇ ಸಮಸ್ಯೆ ಇದೆ. ಅದರಿಂದ ಜನಕ್ಕೆ ಅನುಕೂಲ ಆಗಬೇಕು ಅಂತ ನೀರು ನಿಂತ್ಕೊಂಡಾಗ 4-4.5 ಅಡಿ ಸಣ್ಣ ಪುಟ್ಟ ಮಕ್ಕಳು ಬಂದರು ಮನೆಯಿಂದ ಹೆಚ್ಚು ಕಮ್ಮಿ, ಇಲ್ಲ ಮನೆಗೆ ಯಾರಾದರೂ ಕೆಲಸದಿಂದ ಹೊರಗಡೆಯಿಂದ ಬರ್ತಾರೆ, ಹೆಂಗಸರು ಮಕ್ಕಳು ಬರ್ತಾರೆ, ಅವ್ರಿಗೆಲ್ಲ ಭಾಳ ಅತಿಯಾಗಿ ತೊಂದರೆ ಆಗ್ತಾಯಿದೆ. ಅದರಿಂದ ಇದಕ್ಕೆ ಸರ್ಕಾರ ಆಗಲಿ ಇಲ್ಲ ಅಧಿಕಾರಿಗಳಾಗಲಿ ಗಮನ ಹರಿಸ್ಬೇಕು. ಗಮನ ಹರಿಸ್ಬಿಟ್ಟು ಆದಷ್ಟು ಬೇಗ ಇಲ್ಲಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಕಳಕಳಿಯ ಬೇಡಿಕೆ. ಇವಿಷ್ಟು ಸ್ಥಳೀಯರ ಆಕ್ರೋಶದ ಜೊತೆಗೆ ಅಸಹಾಯಕತೆ ನೋಡಿ. ಅಂದರೆ ಪ್ರತಿ ವರ್ಷ ಕೂಡ ಇಲ್ಲಿ ಚಿಕ್ಕ ಪುಟ್ಟ ಮಳೆ ಬಂದರೂ ಕೂಡ ರಾಜಕಾಲುವೆ
ಉಕ್ಕಿ ಹರಿಯೋದರಿಂದ ಇಲ್ಲಿಯ ಸರಿಸುಮಾರು 150ರಿಂದ 200 ಮನೆಗಳಿಗೆ ಜಲ ದಿಗ್ಬಂಧನ ಎದುರಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಇವರು ಸುತ್ತಿ ಬಳಸ್ಕೊಂಡು ಓಡಾಡಬೇಕಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ರಸ್ತೆಯಲ್ಲಿ ಕೂಡ 3ರಿಂದ 4 ಅಡಿಯಷ್ಟು ನೀರು ನಿಂತಿರೋದ್ರಿಂದ ದ್ವಿಚಕ್ರ ವಾಹನ ಸವಾರವಾದ ಸಂದರ್ಭ ಮುಳುಗಡೆ ಆಗುವಂತಹ ಭೀತಿ ಕೂಡ ಇರೋದರಿಂದ ಇವರು ಸುತ್ತಿ ಬಳಸ್ಕೊಂಡು ಹೋಗುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.